ನನ್ನ ದೃಷ್ಟಿ ಯಾವಾಗಲೂ ಯೆಹೋವನಲ್ಲಿದೆ. ಆತನೇ ನನ್ನ ಕಾಲುಗಳನ್ನು ಬಲೆಯಿಂದ ಬಿಡಿಸುವವನು. ಶುಕ್ರವಾರ 20 ಡಿಸೆಂಬರ್ 2024 ಇಸ್ವಿ. ಈ ದಿನದ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂತಹ ವೇದ ಭಾಗವು ಶ್ರೀ ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯದ 33ನೇ ವಚನ. ಆತನು ಯಾಕೋಬನ ವಂಶವನ್ನು ಸದಾಕಾಲ ಆಳುವನು, ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಎಂದು ಹೇಳಿದನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ಪ್ರವಾದನೆಯಲ್ಲಿ ಹೇಳಿದಂಥ ಮಾತು, ದಾವೀದನ ಮನೆತನದಲ್ಲಿ ಆಳುವಂಥವನು ನಿತ್ಯವೂ ಆಳಲಿಕ್ಕೋಸ್ಕರವಾಗಿ ಬರುವಂಥವನಾಗಿದ್ದಾನೆ. ಯೇಸು ಕ್ರಿಸ್ತನಲ್ಲಿ ಸಂಪೂರ್ಣವಾಗಿ ನೆರವೇರಿತು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಇರುವಂಥ ಶೀರ್ಷಿಕೆ ನಿತ್ಯವೂ ಆಳುವಂಥವನು. ಈ ಒಂದು ಸಂದರ್ಭ ನಾವು ನೋಡುವಾಗ, ದೇವದೂತನಾದಂಥ ಗಬ್ರಿಯೇಲನು ಮರಿಯಳನ್ನು ಸಂದರ್ಶಿಸಿ ಮರಿಯಳಿಗೆ ತಾನು ಒಂದು ಕೂಸನ್ನು ಹೆರುವಳು, ಆ ಕೂಸು ಲೋಕದ ರಕ್ಷಕನು ಎಂಬುದಾಗಿ ಹೇಳುವಾಗ ಮರಿಯಳು ಹೆದರಿದಳು ಮತ್ತು ಆಕೆಯ ಪ್ರಶ್ನೆ ಪುರುಷನನ್ನೇ ಅರಿತಿಲ್ಲವಲ್ಲ ಎಂಬುದಾಗಿ. ಅದಕ್ಕೆ ದೇವದೂತನು ಇದು ಪರಿಶುದ್ಧಾತ್ಮನಿಂದ ಆಗುವಂಥದ್ದು ಎಂಬುದಾಗಿ ಹೇಳಿ ಆಕೆಗೆ ಶುಭ ಸಮಾಚಾರ ತಿಳಿಸಿದನು. ಆಗ ಮರಿಯಳು ತನ್ನನ್ನು ತಾನು ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ಟಳು. ಆಗ ದೇವದೂತನು ಹೇಳುವಂಥ ಮಾತು, ಯಾಕೋಬ ವಂಶದವನು, ದಾವೀದನ ಮನೆತನದವನು, ನಿತ್ಯಕ್ಕೂ ಆಳುವಂಥವನು, ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಎಂಬುದಾಗಿ ಹೇಳುವಾಗ ಇದರ ಅರ್ಥ, ಪ್ರವಾದನೆಗಳಲ್ಲಿ ದಾವೀದನ ಮನೆತನದಲ್ಲಿ ಬರುವಂಥ ಮೆಸ್ಸಿಯನು ರಕ್ಷಕನೆಂಬುದಾಗಿ ಯೇಸುವಿನಲ್ಲಿ ನೆರವೇರುವಂಥದ್ದನ್ನು ನಾವು ನೋಡುತ್ತಾ ಇದ್ದೇವೆ. ಯೇಸುವಿನ ಆಳ್ವಿಕೆ ಅಧಿಕಾರದಿಂದಲೂ ತನ್ನಲ್ಲಿರ್ತಕ್ಕಂಥ ಪೂರ್ಣ ಶಕ್ತಿಯಿಂದಲೂ ಇದ್ದರೂ ತಾನು ಸೇವಕನಾಗಿ ಸೇವೆ ಮಾಡುವಂಥದ್ದನ್ನು ಕಲಿಸಿಕೊಟ್ಟನು. ಆಳ್ವಿಕೆ ಮಾಡುವಂಥ ಬಲ ನ್ಯಾಯ ಸ್ಥಾಪಿಸುವುದಕ್ಕೋಸ್ಕರವಾಗಿ ಮತ್ತು ಜನರಲ್ಲಿ ಸಮಾಧಾನ ತರುವುದಕ್ಕೋಸ್ಕರವಾಗಿ ತನ್ನ ಬಲ ಶಕ್ತಿಯನ್ನು ಉಪಯೋಗಿಸುವುದಲ್ಲದೆ ತನ್ನನ್ನೇ ತ್ಯಜಿಸಿ ಎಲ್ಲರನ್ನು ವಿಮೋಚಿಸುವಂಥ ಅರಸನು, ನಾಯಕನು, ಶ್ರೇಷ್ಠವಾದಂಥ ಅರಸನು, ಉನ್ನತವಾದಂಥ ಪದವಿ ಇದ್ದವನಾಗಿದ್ದರೂ ನಮ್ಮೆಲ್ಲರಿಗೋಸ್ಕರವಾಗಿ ತನ್ನನ್ನು ಸಮರ್ಪಿಸಿಕೊಂಡಂಥವನು, ಅಧಿಕಾರ ಇದ್ದು ನಮ್ಮನ್ನು ಬಿಡುಗಡೆ ಮಾಡುವಂಥವನು, ನ್ಯಾಯ ಕೊಡುವಂಥವನು ಆಗಿದ್ದಾನೆ. ಸದಾಕಾಲಕ್ಕೂ ಆಳುವಂಥ ಬಲಿಷ್ಠನಾಗಿದ್ದರೂ ಕೂಡ ತನ್ನನ್ನು ತಾನು ನಮಗೋಸ್ಕರವಾಗಿ ಮರಣಕ್ಕೆ ಒಪ್ಪಿಸಿಕೊಟ್ಟನು. ನಿತ್ಯವೂ ಆಳುವಂಥ ಯೇಸುವಿಗೆ ಸ್ತೋತ್ರವಾಗಲಿ. ಕರ್ತನೇ, ದಯಮಯ ಸ್ವಾಮಿ, ಕೊಟ್ಟಂಥ ಕೃಪೆಗಾಗಿ, ನಿನ್ನ ಸಹಾಯಕ್ಕಾಗಿ, ಬಿಡುಗಡೆಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆವು ತಂದೆಯೇ, ಆಮೆನ್.